ಮನೆಗ್ ಬಂದವ್ರನ್ನ ಒಳಗ್ ಕೂರ್ಸ್ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಿಲ್ವಾ? ಬನ್ನಿ. ಊರವ್ರ ಮುಂದೆ ನಿಮ್ ಬೀಗ್ರೆಲ್ಲ ಸೇರ್ಸ್ಕೊಟ್ಟು ಏಟ್ಗೆ ಬದುಕಿದಾನೋ ಸತ್ತಿದಾನೋ ಅಂತ ನೋಡ್ಕೊಂಡು ಹೋಗಕ್ ಬಂದ್ರ? ಬದುಕಿದ್ರೆ ನಿಮ್ ಹುಡ್ಗಿನ್ ಪ್ರೀತಿಸಿದ ತಪ್ಪಿಗೆ ಇನ್ವಿಟೇಷನ್ ಕೊಟ್ಟು ಬಿಟ್ಟಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಬಂದ್ರ? ಏನು ಇದು? ಇದು ಗೌರಿ ಹುಟ್ಟಿದ ಸೀರೆ. ಇದರಲ್ಲಿ ಮೆತ್ಕೊಂಡಿರೋದು ನಿನ್ನ ರಕ್ತ. ಗೌರಿ ಇದನ್ನ ನೋಡ್ತಾ ಹಳೆ ನೆನಪುಗಳನ್ನೆಲ್ಲ ನೆನೆಸ್ಕೊಂಡು ನರಕ ಯಾತನೆ ಅನುಭವಿಸ್ತಿದ್ದಾಳೆ. ಹೃದಯನ ಕಲ್ಲು ಮಾಡಿಕೊಂಡು ಇದನ್ನ ಕಸ ತೊಟ್ಟಿಗೆ ಬಿಸಾಕೋಣ ಅಂತ ಹೋದೆ. ಮನಸ್ಸು ಒಪ್ಲಿಲ್ಲ. ಇದು ನಿನಗೆ ಸೇರ್ಬೇಕಾ? ತಗೊಳಪ್ಪ. ನೋಡು, ಒಂದಂತೂ ಸತ್ಯ, ಅವಳು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳದೆ ಇರಬಹುದು. ಆದ್ರೆ ಅವಳ ಮನಸ್ಸಿನಲ್ಲಿ ನೀನು ನಿನ್ನ ಪ್ರೀತಿ ಸತ್ತಿಲ್ಲ, ಇನ್ನೂ ಜೀವಂತವಾಗೇ ಇದೆ. ಪ್ರೀತಿ ನಿನ್ನ ಮನಸ್ಸಿನಲ್ಲಿ ಜೋಪಾನವಾಗಿದ್ರೆ ಇದರ ಜೊತೆ ಅವಳನ್ನು ಕಾಪಾಡ್ಕೊಂತ ಹೇಳೋಣ ಅಂತ ಬಂದೆ. ಹಾಗಾದ್ರೆ ಇದನ್ನೆಲ್ಲ ಮುಚ್ಚಿಟ್ಟು ಅವಳು ನನ್ನಿಂದ ದೂರ ಆಗೋ ಕಾರಣ ಏನು? ಏನ್ ಮಾಡೋದು? ಅವಳ ಮೇಲೆ ಯಾರ್ದೇ ನೆರಳು ಬೀಳಿ ಅವರನ್ನ ಕೊಂದಾಗ್ತೀನಿ ಅಂತ ಎದುರಿಸಿದ್ದ ಆ ಚಂಡಾಲ. ಇದರಿಂದ ನಿನಗೇನಾದ್ರೂ ಆಗುತ್ತೇನೋ ಅಂತ ಭಯಕ್ಕೆ ಹೀಗ್ ಮಾಡಿದ್ಲು. ಬಸವ, ದಯವಿಟ್ಟು ಹೇಗಾದ್ರೂ ಮಾಡಿ ಅವಳನ್ನ ಈ ನರಕದಿಂದ ಬಿಡಿಸಿ ದೂರ ಕರ್ಕೊಂಡು ಹೋಗ್ಬಿಡಪ್ಪ. ಈ ಒಂದ್ ಮಾತು ಸಾಕು. ಬಸವನ್ಗೆ 100 ಆನೆ ಬಲ ಬಂದಂಗಾಯ್ತು. ನೋಡ್ತಾ ಇರಿ, ಆ ಪಂಪಾಪತಿ ಫ್ಯಾಮಿಲಿ ಕೊಟ್ರ ಅಸಲ್ಗೆ ಬಡ್ಡಿ, ಚಕ್ರ ಬಡ್ಡಿ ಸೇರ್ಸ್ ವಾಪಸ್ ಕೊಡ್ತೀನಿ. ಅಜ್ಜಿ, ಈ ಗೌರಿ ಎಲ್ಲಿದ್ದಾಳೆ? ನನ್ನ ಮದುವೆಗೆ ಇನ್ 4 days ಇದೆ. ಈ ಜೂನಿಯರ್ ಪಂಪಾಪತಿ ಫ್ರೀಡಮ್ ಎಂಡ್ ಆಗಿ ಅವನನ್ನು ನಾವು ಮಿಸ್ ಮಾಡ್ಕೋತಿದೀವಲ್ಲ ಅಂತ ನೀವೆಲ್ಲ ಅಪ್ಸೆಟ್ ಆಗ್ತಿರ್ಬೋದು. ಸೊ ಡಿಯರ್ ಬೇಬ್ಸ್, ಐ ಪ್ರಾಮಿಸ್ ಯು ದಟ್ ಐ ನೆವರ್ ಮಿಸ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೇ, ಇದು ಕನ್ಸಲ್ಲ, ನನ್ ಕನ್ಸು ನಿಜವಾದ ದಿನ. ಗೌರಿ, come here, join the party, come fast, come on. ನೀನ್ ಯಾಕೆ ಬಂದ ಇಲ್ಲಿಗೆ? ಮೊದಲು ಇಲ್ಲಿಂದ ಹೊರಟೋಗು. You are looking so gorgeous. ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಅವ್ರೇನಾದ್ರೂ ನೋಡಿದ್ರೆ ನಿನ್ನ ಕೊಂದು ಹಾಕ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೋ. ಅಲ್ಲ, ಬಸವನ್ ಪ್ರೀತಿಸೋ ಹುಡುಗಿಗೆ ಇಷ್ಟೊಂದು ಹೆದರಿಕೆನಾ? ಚಚ, ಶೇಮ್ ಶೇಮ್. ಗೌರಿ, ನೀನ್ ಅವತ್ತೇ ಏನಾದ್ರೂ ನನಗೆ ಐ ಲವ್ ಯು ಅಂತ ಹೇಳಿದಿದ್ರೆ ಆ ಪಂಪಾಪತಿಗೆ ಒಂದು ಜೂಲ್ ನಾಯಿಗಳಿಗೆ ಈ ಬಸವ ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದೆ. ಹೌದು, ನೀ ನನ್ಗೆ ಒಂದ್ಸಲಿನೂ ಐ ಲವ್ ಯು ಅಂತ ಹೇಳಿಲ್ಲ ಅಲ್ಲ?
ಇವತ್ತು ವ್ಯಾಲೆಂಟೈನ್ಸ್ ಡೇ. ಈ ರೋಸ್ ತಗೊಂಡು ನನಗೆ ಐ ಲವ್ ಅಂತ ಹೇಳು ಗೌರಿ. ಹೇಳು ಗೌರಿ ಪ್ಲೀಸ್. ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ? ನನ್ ಕಣ್ಣು ನೋಡಿದ್ರೆ ಗೊತ್ತಾಗಲ್ವಾ? I love you, ಬಸವ. I love you, ಬಸವ. ಎಲ್ಲ ನೋಡಿ ಕೇಳಿಸ್ಕೊಂಡಾಯ್ತಾ? ದೊಡ್ಡ ಫ್ಯಾಮಿಲಿ, ಇನ್ನೊಂದು 4 ದಿನದಲ್ಲಿ ಮದುವೆ. ಊರಿಗೆಲ್ಲ ಇನ್ವಿಟೇಷನ್ ಹಂಚಿರ್ಬೇಕಲ್ಲ. ಹೇಗೆ ಸ್ಟಾಪ್ ಮಾಡೋದು ಅಂತ ಕನ್ಫ್ಯೂಷನ್ ಇದ್ದೆ. ಈಗ ಕ್ಲಿಯರ್, ಆಲ್ ಕ್ಲಿಯರ್ ಅಲ್ವಾ? ಯಾವಾಗ ನೋಡಿದ್ರೆ ಒಳ್ಳೆ ಜೇಮ್ಸ್ ಬಾಂಡ್ ತರ ಗನ್ ತೆಗೆದು ಬಿಡ್ತೀಯ. ಅದು ಸುಡಲ್ಲ, ನೀನ್ ಬಿಡಲ್ಲ ಅಲ್ವಾ? ಬರೀ ಇಷ್ಟಪಟ್ಟಿರೋ ನಿನಗೆ ಇವಳನ್ ಬಿಡಕ್ ತಯಾರಲ್ಲ ಅಂದ್ಮೇಲೆ ಇನ್ ಪ್ರೀತಿಸಿರೋ ನನಗೆ ಇವಳನ್ ಬಿಡಕ್ಕಾಗತ್ತಾ? ಒಂದು ಹುಡುಗಿ ಮನ್ಸ್ ಗೆಲ್ಲೋಕ್ ಬೇಕಾಗಿರೋದು ಇದ್ರೊಳಗಿರೋ ಗುಂಡಲ್ಲ, ಇದ್ರೊಳಗಿರೋ ಗುಂಡಿಗೆ. ಅದು ನಿನಗಿಲ್ಲ. ಹೋಗು, ನಿಮ್ ತಾತನ್ಗೂ ಅಪ್ಪನ್ಗೂ ಅವರಿಬ್ರು ಪ್ರೇಮಿಗಳು, ಅವರಿಬ್ರು ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಬುದ್ಧಿ ಹೇಳು. ನಿಮ್ ತಾತನ್ಗೋಗೋ ಮರ್ಯಾದೆನೂ ಉಳಿಯುತ್ತೆ, ನಿಮ್ಮ ಅಪ್ಪನಿಗೆ ಸಿಂಪತಿ ಓಟು ಸಿಗುತ್ತೆ. ಇಲ್ದಿದ್ರೆ